ವಂಶೋದಯ ಹಾಸ್ಪಿಟಲ್ ಕನ್ಸಲ್ಟೆಂಟ್ ಗೈನಕಾಲಜಿಸ್ಟ್ ಆಗಿದ್ದೀನಿ. ಇವತ್ತು ನಾವು ಜ್ಞಾನವಾಣಿ ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ ಬಂದಿದ್ವಿ ಹೆಲ್ತ್ ಕ್ಯಾಂಪ್ ಮಾಡೋಕ್ಕೆ ಅಂತ. ಸೊ ಇಲ್ಲಿ ಸ್ಟೂಡೆಂಟ್ಸ್ ಅಲಾಂಗ್ ವಿತ್ ಸ್ಟೂಡೆಂಟ್ಸ್ ನಾವು ಪೇರೆಂಟ್ಸು ಬಂದಿದ್ದರು, ಅವರು ಹೆಲ್ತ್ ಕ್ಯಾಂಪ್ಸ್ ತೋರಿಸ್ಕೊಂಡ್ರು. ಸೊ ಬೇಕಾದಷ್ಟು ಇವತ್ತೆಲ್ಲ ಗೈನಕಾಲಜಿಕಲ್ ಪ್ರಾಬ್ಲಮ್ಸ್ ಕಾಮನ್ ಆಗಿದೆ, ಎಸ್ಪೆಷಲಿ PCOS ಆಗಲಿ, ರೆಗ್ಯುಲರ್ ಮೆನ್ಸ್ಟ್ರುಯಲ್ ಬ್ಲೀಡಿಂಗ್ ಆಗಲಿ, ಮತ್ತು ಕನ್ಸೆಪ್ಷನಲ್ ಪ್ರಾಬ್ಲಮ್ ಆಗ್ತಿದೆ, ಇನ್ಫರ್ಟಿಲಿಟಿ ಪ್ರಾಬ್ಲಮ್ ಆಗ್ತಿದೆ. ಸೊ ಇದಕ್ಕೆಲ್ಲ ಅಡ್ವೈಸು ಕೊಟ್ವಿ, ಬೇಕಾದಷ್ಟು ಟ್ರೀಟ್ಮೆಂಟು ಕೊಟ್ಟಿದ್ದೀವಿ. BP ಆಗಲಿ, ಶುಗರ್ ಆಗಲಿ, ಥೈರಾಯ್ಡ್ ಆಗಲಿ, ಫಾರ್ ಆಲ್ ದಟ್ ಟ್ರೀಟ್ಮೆಂಟ್ ಇಸ್ ಆಲ್ಸೋ ಗಿವನ್. ಆ್ಯಂಡ್ ಈ ಕ್ಯಾಂಪ್ಸ್ ಬರೀ ಈ ಸ್ಕೂಲ್ಗಂತ ಅಲ್ಲ, ಮುಂದೆ ನಮ್ಮ ಲೈಕ್ ವಿ ಆರ್ ಏಮಿಂಗ್ ಟು ಸ್ಪ್ರೆಡ್ ದಿಸ್ ಅವೇರ್ನೆಸ್ ಟು ಹೋಲ್ ಆಫ್ ಮುಳಬಾಗಲ್. ಯಾಕಂದರೆ ಎಷ್ಟಾಗುತ್ತೆ ಅಷ್ಟು ನಾವು ಅವೇರ್ನೆಸ್ ಸ್ಪ್ರೆಡ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೀವಿ. ಅಲಾಂಗ್ ವಿತ್ ದಟ್ ಎಲ್ಲರಿಗೂ ಯೂಸು ಆಗಬೇಕು ದಟ್ ವಿ ಆರ್ ಅವೈಲಬಲ್ ಹಿಯರ್ ಇನ್ ವಂಶೋದಯ ಹಾಸ್ಪಿಟಲ್. ಆ್ಯಂಡ್ ಥ್ಯಾಂಕ್ ಯು ಟು Mr. Chandrasekhar sir for providing us this opportunity to come in the school and have the camps. Thank you so much for the support sir. ಇವತ್ತು ಎಷ್ಟು ಜನ ಮಕ್ಕಳ ಜೊತೆ ಎವ್ರಿ ಪೇರೆಂಟ್ಸ್ ಬಂದಿದ್ರ? ಇವತ್ತು ಸ್ಟೂಡೆಂಟ್ಸು ಬಂದಿದ್ರು, ಜೊತೆಗೆ ಪೇರೆಂಟ್ಸು ಬಂದಿದ್ರು, ಪೇರೆಂಟ್ಸು ಗ್ರ್ಯಾಂಡ್ ಪೇರೆಂಟ್ಸು ಬಂದಿದ್ರು. ಸ್ವಲ್ಪ ಜನ BP, ಶುಗರ್, ಥೈರಾಯ್ಡ್ ಎಲ್ಲ ಚೆಕಪ್ಪು ಮಾಡಿಸ್ಕೊಂಡು ಹೋದ್ರು, ಜೊತೆಗೆ ಟ್ಯಾಬ್ಲೆಟ್ಸು ತೊಗೊಂಡಿದ್ದಾರೆ. ತುಂಬ ಜನ ಚೆಕಪ್ಪೇ ಮಾಡಿಸ್ಕೊಳ್ಳಲ್ಲ, ಸೊ ಅವ್ರಿಗೆ ಟ್ಯಾಬ್ಲೆಟ್ಸ್ ಯಾವ್ದು ತೊಗೋಬೇಕು ಅಂತ ಗೊತ್ತೂ ಇರಲ್ಲ. ಸೊ ಇವತ್ತು ಇಟ್ ವಾಸ್ ಅನ್ ಆಪರ್ಚುನಿಟಿ ಅವ್ರಿಗೂ, ಸೊ ದಟ್ ಗೊತ್ತು ಆಯಿತು ಅವ್ರಿಗೂ ತುಂಬ ಜನಕ್ಕೆ BP ಇತ್ತು ಅಂತ. ಸೊ ಟ್ರೀಟ್ಮೆಂಟು ತೊಗೊಂಡೋಗಿದ್ದಾರೆ. ಮಕ್ಕಳಿಗಾಗಲಿ ಪೇರೆಂಟ್ಸ್ಗಾಗಲಿ ಮೇಜರ್ ಹೆಲ್ತ್ ಇಶ್ಯೂಸ್ ಏನಾರು ಬಂತ ಇವತ್ತು ಅದೇ ಲೈಕ್ ಯಂಗ್ ಸ್ಟೂಡೆಂಟ್ಸಲ್ಲಿ ಪ್ರಾಬ್ಲಮ್ ಆಗ್ತಿರೋದು ನನ್ನ ಫೀಲ್ಡಿಂದ ಇರೆಗ್ಯುಲರ್ ಪೀರಿಯಡ್ಸ್ ತುಂಬ ಕಾಮನ್ ಆಗಿದೆ, PCOS ಕಾಮನ್ ಆಗಿದೆ, ವೇಟ್ ಗೇನ್ ಆಗೋದು ಕಾಮನ್ ಆಗಿದೆ. ಸೊ ಹೆಲ್ತ್ ಅವೇರ್ನೆಸ್ ಅಲಾಂಗ್ ವಿತ್ ಹೆಲ್ತ್ ಅವೇರ್ನೆಸ್ ಹೆಲ್ತ್ ಎಜುಕೇಷನ್ ಕೊಟ್ಟಿದ್ದೀನಿ. ವೇಟ್ ಲಾಸ್ ಇಸ್ ವೆರಿ ಇಂಪಾರ್ಟೆಂಟ್ ನವಡೇಸ್. ಡಯಟ್ ತುಂಬ ಚೆನ್ನಾಗಿರಬೇಕು ಆ್ಯಂಡ್ ಔಟ್ಸೈಡ್ ಫುಡ್ಸ್ ಅವಾಯ್ಡ್ ಮಾಡಿ, ಫ್ರೂಟ್ಸ್ ವೆಜಿಟೇಬಲ್ಸ್ ಇದನ್ನು ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ. ಆ್ಯಂಡ್ ಇವರು ರಿಪ್ರೊಡಕ್ಟಿವ್ ಏಜ್ ಗ್ರೂಪಲ್ಲಿ ಮೋಸ್ಟ್ ಕಾಮನ್ ಇನ್ಫರ್ಟಿಲಿಟಿ ಪ್ರಾಬ್ಲಮ್ ತುಂಬ ಆಗ್ತಿದೆ. ಸೊ ಒಂದ್ಸತಿ ಚೆಕಪ್ ಮಾಡಿಸ್ಕೊಳ್ಳಿ. ಒಬ್ಬೊಬ್ಬರು ಮಧ್ಯೆ ಟ್ರೀಟ್ಮೆಂಟ್ ಬಿಟ್ಟಿದ್ದಾರೆ, ಸೊ ಹಂಗೆ ಮಾಡಬೇಡಿ. ಒಂದು ಡಾಕ್ಟರ್ ಹತ್ರ ಯಾರಾದರೂ ಒಂದು ಡಾಕ್ಟರ್ ಹತ್ರ ಹೋಗಿ ಕಂಟಿನ್ಯೂಸ್ ಆಗಿ ಅವ್ರ ಹತ್ರನೇ ಕಂಟಿನ್ಯೂಸ್ ಆಗಿ ಟ್ರೀಟ್ಮೆಂಟ್ ತೊಗೊತಿದ್ರೆ ಹೋಪ್ಫುಲಿ ವಿಲ್ ಬಿ ಡೂಯಿಂಗ್ ಗುಡ್. ಮೇಡಮ್, ಸಮ್ಮರ್ ಜೋರಾಗಿದೆ, ಮಕ್ಕಳ ಹೆಲ್ತ್ ಡೈಟಾಗಿ ಇಟ್ಕೋಬೇಕು, ಏನು ತಿನ್ನಬೇಕು ಏನು ತಿನ್ನಬಾರ್ದು ಅಂತ ಮಕ್ಕಳಿಗೆ ನಾನು ಸಜೆಷನ್ ಮಾಡಬೇಕಂದ್ರೆ ಆ ಮಕ್ಕಳ ಪೇರೆಂಟ್ಸಿಗೆ ಗೊತ್ತಾಗಬೇಕಂದ್ರೆ ಏನು ಸಜೆಷನ್ ಮಾಡ್ತೀನಿ? ಅಲಾಂಗ್ ಇದು ಮಕ್ಕಳಿಗೋಸ್ಕರನೇ ಅಲ್ಲ, ಬಟ್ ಆಸ್ ಎ ಹೋಲ್ ಮದರ್ ಪ್ಲಸ್ ಫಾದರ್ ಎಲ್ಲರಿಗೂ ಡಿಹೈಡ್ರೇಷನ್ ತುಂಬ ಇಂಪಾರ್ಟೆಂಟ್. ಎವ್ರಿ ಇಯರ್ ಸಮ್ಮರ್ಸ್ ಜಾಸ್ತಿನೇ ಹಾರ್ಶ್ ಆಗ್ತದೆ. ಸೊ ಡ್ರಿಂಕ್ ಮೋರ್ ವಾಟರ್, ಎಸ್ಪೆಷಲಿ ಲೆಮನ್ ವಾಟರ್ ಆಗಲಿ. ವಿ ಆಲ್ ಹ್ಯಾವ್ ಕೊಕೊನಟ್ ವಾಟರ್, ಸೊ ವಿ ಹ್ಯಾವ್ ಗುಡ್ ಅಡ್ವಾಂಟೇಜ್ ಇನ್ ಸೌತ್ ಇಂಡಿಯಾ. ಸೊ ಹ್ಯಾವ್ ಕೊಕೊನಟ್ ವಾಟರ್, ಲೆಮನ್ ಜ್ಯೂಸ್ ತೊಗೊಳ್ಳಿ, ಜಾಸ್ತಿ ನೀರು ತೊಗೊಳ್ಳಿ, ಆ್ಯಂಡ್ ಎಲೆಕ್ಟ್ರೋಲೈಟ್ಸ್ ತೊಗೊಳ್ಳಿ. ORS ತೊಗೊಳ್ಳೋದೇನು ಬೇಕಿಲ್ಲ, ಅವಶ್ಯಕ ಮನೆಯಲ್ಲೇ ಮಾಡ್ಬೋದು. ಜಸ್ಟ್ ಒಂದು ಕಪ್ ಆಫ್ ವಾಟ್ರಲ್ಲಿ ಶುಗರು ಮತ್ತು ಸಾಲ್ಟ್ ಹಾಕ್ಕೊಳ್ಳಿ. ಸೊ ಇಟ್ ವಿಲ್ ಬಿ ಗುಡ್ ಫಾರ್ ದಿ ಎಂಟೈರ್ ಡೇ. ಚೆನ್ನಾಗಿ ನೀರು ಕುಡಿತಾ ಇರಿ, ಆಲ್ ಥ್ರೂ ಔಟ್ ಹೈಡ್ರೇಟೆಡ್ ಆಗಿರಿ. ಅಲಾಂಗ್ ವಿತ್ ದಟ್ ಆಚೆ ಜಾಸ್ತಿ ಲೈಕ್ ಹೋಗಬೇಡಿ. ವೆನ್ ಎವರ್ ಇಟ್ ಇಸ್ ಸನ್, ಅವಾಯ್ಡ್ ಸನ್. ಮತ್ತು ಅರ್ಲಿ ಮಾರ್ನಿಂಗ್ ಸನ್ ಇಸ್ ಬೆಟರ್ ದೆನ್ ಆಫ್ಟರ್ನೂನ್ ಸನ್ನಲ್ಲಿ, ಬಿಕಾಸ್ ಅರ್ಲಿ ಮಾರ್ನಿಂಗ್ ವೈಟಮಿನ್ D ಇರುತ್ತೆ, ಬಟ್ ಮಧ್ಯಾಹ್ನ ಇಟ್ ಇಸ್ ಮೋರ್ ಹಾರ್ಶ್. ಮಕ್ಕಳಿಗೆ ಮೋಸ್ಟ್ ಇಂಪಾರ್ಟೆಂಟ್ ಪ್ರಾಬ್ಲಮ್ ಇದು ಹಾಲಿಡೇಸಲ್ಲಿ ಆಚೆ ಹೋಗಿ ತಿಂತಾ ಇರ್ತಾರೆ, ವಿತೌಟ್ ಹ್ಯಾಂಡ್ ವಾಶ್ ತಿಂತಾರೆ. ಸೊ ಲೈಕ್ ಕ್ಲೆನ್ಲಿನೆಸ್ ತುಂಬ ಇಂಪಾರ್ಟೆಂಟ್. ಫಸ್ಟ್ ಆಫ್ ಆಲ್ ಕ್ಲೆನ್ಲಿನೆಸ್ಸಲ್ಲಿ ಲೈಕ್ ಹ್ಯಾಂಡ್ ವಾಶ್ ಡೈಲಿ ಬಾತ್ ತೊಗೊಳಕ್ಕೆ ಇರಬೇಕು, ಡೈಲಿ ಸ್ನಾನ ಮಾಡೋಕ್ಕೆ ಇರಬೇಕು. ಅಲಾಂಗ್ ವಿತ್ ದಟ್ ಅವ್ರಿಗೆ ಲೈಕ್ ಆಚೆ ತಿನ್ನೋ ಮಾತು ಬಂದರೆ ಲೈಕ್ ಡೋಂಟ್ ಈಟ್ ಫುಡ್ ಔಟ್ಸೈಡ್. ಯಾಕಂದರೆ ಅವ್ರು ಏನು ಹಾಕ್ತಿದ್ದಾರೆ, ನೀರು ಅದು ಎಷ್ಟು ಆಯಿಲ್ ಕೋಲ್ಡ್ ಆಗಿದೆ ನಮ್ಗೆ ಗೊತ್ತಿಲ್ಲ. ಸೊ ಇಟ್ಸ್ ಬೆಟರ್ ದಟ್ ಮನೆಯಲ್ಲಿ ಕುಕ್ ಮಾಡಿರೋ ಲೈಕ್ ಏನಾದರೂ ವೆಜಿಟೇಬಲ್ಸ್ ಇರಲಿ, ಏನಾದರೂ ಇರಲಿ. ಸೊ ಇಟ್ ಇಸ್ ಫಾರ್ ಬೆಟರ್. ಮನೆ ಊಟ ಫಾರ್ ಬೆಟರ್ ಇರುತ್ತೆ ನಾನು ಔಟ್ಸೈಡ್ ಫುಡ್ಡು. ಮತ್ತು ಇದೇ ಕಾರಣದಿಂದ ನಾಟ್ ಓನ್ಲಿ ಸ್ಟಮಕ್ ಇನ್ಫೆಕ್ಷನ್ನು ಆಗ್ತಿದೆ, ಜೊತೆಗೆ ವೇಟ್ ಗೇನು ಆಗ್ತಿದೆ. ಇದರಿಂದನೇ ಇವ್ರು ದೊಡ್ಡಾಗಿ ಡಯಾಬಿಟಿಸು ಮತ್ತು ಹೈಪರ್ ಟೆನ್ಷನ್ ಇದು ಎಲ್ಲ ಆಗ್ತಿದೆ. ಸೊ ಐ ವುಡ್ ಸಜೆಸ್ಟ್ ಅವಾಯ್ಡೇ ಮಾಡಿ. ನಿಮ್ಗೆ ಸ್ನ್ಯಾಕ್ಸು ಬೇಕಾದರೆ ಇದು ಕುರ್ಕುರೆ, ಲೇಸು ಇವೆಲ್ಲ ಅಭ್ಯಾಸನೇ ಹಾಕೋಬೇಡಿ. ಇದು ಪೇರೆಂಟ್ಸ್ಗೂ ನಾನು ಸಜೆಸ್ಟ್ ಮಾಡ್ತೀನಿ, ಮಕ್ಕಳು ಕೊಡಿಸ್ಲೂ ಬೇಡಿ. ಚಾಕ್ಲೇಟ್ಸ್ ಆಗಲಿ, ಲೇಸ್ ಆಗಲಿ, ಕುರ್ಕುರೆ ಆಗಲಿ ಇಂಥವೆಲ್ಲ ಜಂಕ್ ಫುಡ್ಸ್ ಅವಾಯ್ಡೇ ಮಾಡಿ. ಅವ್ರು ಒಳ್ಳೆ ಹ್ಯಾಬಿಟ್ಸ್ ಹಾಕಿ, ಲೈಕ್ ವೆಜಿಟೇಬಲ್ಸ್ ಆಗಲಿ, ಫ್ರೂಟ್ಸ್ ಆಗಲಿ, ಇದೇ ಸ್ನ್ಯಾಕ್ಸ್ ಅಂತ ಕೊಡಿ ಅವ್ರಿಗೆ, ಇದೇ ಸ್ನ್ಯಾಕ್ಸ್ ಆಗಲಿ ಕೊಡಿ. ಓವರಾಲ್ ಆಗಿ ವಂಶೋದಯ ಹಾಸ್ಪಿಟಲ್. ಸೊ ವಂಶೋದಯ ಹಾಸ್ಪಿಟಲ್ಲಿ ನಾನು ಆಬ್ಸ್ಗೇನಿ ಕನ್ಸಲ್ಟೆಂಟಾಗಿ ಕೆಲಸ ಮಾಡ್ತೀನಿ. ಸೊ ಅಲ್ಲಿ ವಿ ಆರ್ ಹ್ಯಾವಿಂಗ್ ಲೈಕ್ ಇನ್ಫರ್ಟಿಲಿಟಿ ಟ್ರೀಟ್ಮೆಂಟ್ ಆಗಲಿ, PCOS ಆಗಲಿ, ಎಕ್ಟೋಪಿಕ್ ಪ್ರೆಗ್ನೆನ್ಸಿ, ನಾರ್ಮಲ್ ಡೆಲಿವರಿ, ಸಿಸೇರಿಯನ್ ಡೆಲಿವರಿ, ಪ್ರೆಗ್ನೆನ್ಸಿ ರಿಲೇಟೆಡ್ ಎಲ್ಲ ಕಾಂಪ್ಲಿಕೇಶನ್ಸ್ ಆಗಲಿ, BP, ಶುಗರ್, ಥೈರಾಯ್ಡ್ ಏನಿದ್ರು ಬಂದು ತೋರಿಸ್ಕೋಬೋದು. ಇವಾಗ ಅದು 24/7 ಅವೈಲೇಬಲ್ ಇದ್ದೀವಿ. ಜೊತೆಗೆ ಬೇರೆ ಡಿಪಾರ್ಟ್ಮೆಂಟ್ಸಲ್ಲಿ ಪೀಡಿಯಾಟ್ರಿಕ್ಸ್ ಇದೆ ಮತ್ತು ಫಿಸಿಷಿಯನ್ ಅವೈಲೇಬಲ್ ಇದ್ದಾರೆ. ಸೊ
ಅವರು ಹಾರ್ಟ್ ಅಟ್ಯಾಕ್ ಆಗಲಿ ಬಿ ಪಿ ಶುಗರ್ ಎಲ್ಲ ಅವರು ನೋಡ್ತಾರೆ. ಹೆಡೇಕ್ಸ್ ಆಗಲಿ ಮೈಗ್ರೇನ್ಸು ಕಾಮನ್ ಆಗುತ್ತೆ ಇವಾಗ ಸಮ್ಮರ್ ಟೈಮಲ್ಲಿ, ಸೊ ಅದಕ್ಕೂ ತೋರಿಸ್ಬೋದು. ಪಿಡಿಯಾಟ್ರಿಕ್ಸ್ ಡಾಕ್ಟರ್ ರಾಕೇಶ್ ಇದ್ದಾರೆ. ಸೊ ಸ್ಕೀಮ್ಸ್ ಏನಾದರೂ ಅವೈಲೇಬಲ್ ಆಗ್ಬೋದಾ? ಆದರೆ ಯಾವುದೆಲ್ಲ ಆಗುತ್ತೆ ಫ್ರೀ ಸ್ಕೀಮ್ಸ್ ಗೌರ್ಮೆಂಟಿನ ಕೆಲವು ಸ್ಕೀಮ್ಸ್ ಇರುತ್ತೆ ಹೆಲ್ತ್ ಇಶ್ಯೂಸ್ ಅಲ್ಲಿ, ಆ ಸ್ಕೀಮ್ಸ್ ಏನಾದರೂ ಅವೈಲೇಬಲ್ ಇದೆಯಾ? ಇಲ್ಲಾಂದರೆ ಯಾವುದು ಆಗುತ್ತೆ? ಅಲ್ಲ, ಈ ಕ್ವಶನ್ ಬಂದ್ಬಿಟ್ಟು ಈಗ ನಮ್ಮ ಹಾಸ್ಪಿಟಲಲ್ಲಿ ಇನ್ಶೂರೆನ್ಸ್ ಅವೈಲಬಿಲಿಟಿ ಇದೆ, ಅಲಾಂಗ್ ವಿತ್ ಪಿ ಎಸ್ ಯು ಎನ್ ಐ ಸಿ ಯು ಎಲ್ಲ ಅವೈಲಬಿಲಿಟೀಸ್ ಇದೆ, ಎಮರ್ಜೆನ್ಸಿ ರೂಮ್ಸು ಇದೆ. ಮತ್ತು ಲೈಕ್ ಏನಾದರೂ ಇಲ್ಲಿ ಮ್ಯಾನೇಜ್ ಮಾಡ್ತಿರೋ ಕಂಡೀಷನ್ ಏನಾದ್ರು ಆಯಿತು, ಜಾಸ್ತಿ ಕಾಂಪ್ಲಿಕೇಶನ್ ಆಯಿತು ಅಂದರೆ ನಮ್ಮದೇ ಬ್ರಾಂಚ್ ಕೋಲಾರಲ್ಲಿದೆ. ಇವಾಗ ಕೋಲಾರಲ್ಲಿ ಕಳಿಸ್ತಿದ್ದೀವಿ, ಮುಂದೆ ವಿ ವಿಲ್ ಓನ್ಲಿ ಮ್ಯಾನೇಜ್ ಹೋಪ್ಫುಲಿ ವಂಶೋದಯ. ಟೋಟಲಿ ಈ ಒಂದು ಕ್ಯಾಂಪ್ ಇವತ್ತು ಜ್ಞಾನವಾಹಿನಿ ಶಾಲೆಯಲ್ಲಿ ಮಾಡಿರುವಂಥ ಕ್ಯಾಂಪ್ ಬಗ್ಗೆ ಹೇಳಬೇಕಾದ್ರೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಫೈನಲಿ? ಇದೇ ಚಂದ್ರಶೇಖರ್ ಸರ್ಗೆ ಥ್ಯಾಂಕ್ ಯು ಅಂತ ಹೇಳ್ತಿತ್ತು, ಬಿಕಾಸ್ ಅವರೇ ಪ್ರೊವೈಡ್ ಮಾಡಿದ್ರು ಇದು ಆಪರ್ಚುನಿಟಿ. ಸೊ ಥ್ಯಾಂಕ್ ಯು ಸೊ ಮಚ್ ಚಂದ್ರಶೇಖರ್ ಸರ್. ಲೈಕ್ ದಿಸ್ ವಾಸ್ ನಾಟ್ ಓನ್ಲಿ ನಿಮ್ಮ ಸ್ಟೂಡೆಂಟ್ಸ್ಗೂ ಹೆಲ್ಪ್ ಆಗಿದೆ, ನಮಗೂ ಹೆಲ್ಪ್ ಆಗಿದೆ, ಬಿಕಾಸ್ ಇಟ್ಸ್ ನೈಸ್ ಟೈಮ್ ದಟ್ ನಾವು ನಮ್ಮ ಎಜುಕೇಷನ್ ಶೇರ್ ಮಾಡ್ಕೊಂಡಂಗಾಯಿತು, ಅವೇರ್ನೆಸ್ಸು ಸ್ಪ್ರೆಡ್ ಆಯಿತು. ಥ್ಯಾಂಕ್ ಯು ಸೊ ಮಚ್. ಮುಂದಿನ ದಿನಗಳಲ್ಲಿ ಮತ್ತು ಜ್ಞಾನವಾಹಿನಿ ಸ್ಕೂಲ್ ಮತ್ತು ವಂಶೋದಯ ಕೋರ್ಡಿನೇಷನಲ್ಲಿ ಎವ್ರಿ ಇಯರ್ ಈ ಥರ ಒಂದು ಕ್ಯಾಂಪ್ಸ್ ಕಂಟೆಂಟ್ ಮಾಡಬೇಕು ಅಂತ ಕಂಟಿನ್ಯೂ ಮಾಡ್ತಾರೆ ಹೇಗೆ? ಪ್ರತಿ ವರ್ಷ ಮಾಡ್ತಾ ಇದ್ದೀವಿ, ಲಾಸ್ಟ್ ಇಯರ್ ವಂಶೋದಯ ಹಾಸ್ಪಿಟಲ್ ಪ್ರತಿ ವರ್ಷ ಹೆಲ್ತ್ ಕ್ಯಾಂಪ್ಸ್ ಆರ್ಗನೈಸ್ ಮಾಡ್ತಿದೆ. ಆ್ಯಂಡ್ ಆಲ್ ಥ್ರೂ ಔಟ್ ಪ್ಲೇಸ್ ಎವ್ರಿ ಫ್ಯೂ ಮಂತ್ಸಲ್ಲಿ ನಮ್ಗೆ ಆಗ್ತಾನೆ ಇದೆ ಕಂಟಿನ್ಯೂಸ್ ಆಗಿ. ಆ್ಯಂಡ್ ಎಸ್ಪೆಷಲಿ ಇನ್ ದಿಸ್ ಹಾಸ್ಪಿಟಲ್ ಡೆಫಿನೆಟ್ಲಿ ವಿ ವಿಲ್ ಗೋ ಅಹೆಡ್. ಆ್ಯಂಡ್ ಲಾಸ್ಟ್ ಇಯರ್ಗೂ ಮಾಡಿದ್ವಿ, ಈ ವರ್ಷನೂ ಮಾಡಿದ್ವಿ, ನೆಕ್ಸ್ಟ್ ವರ್ಷ. This is Dr. Rakesh Kumar, consultant pediatrician, Vamshodaya Hospital, Mulbagh. So we are conducting today general health camp for all the children today. And this is the second time which we are conducting Gnanavahini School only. And Chandrasekhar sir, you all know the principal, and who is a very known friend of mine actually. So he's been taking care of the kids very well at this hospital only. If any, like actually I am knowing from the last 1 year actually. So if any case come from Gnanavahini School, he's talking to me personally about all the cases. So if you have any health issues for your kids regarding till 18 years of age, you can just contact us. We will be available 24/7 throughout the week. And if you have any doubt regarding any facilities or all, you can contact with Chandrasekhar sir also. If you have a doubt about your kids' health, just give a call to sir and he'll be in contact with me regularly. So whatever the case, whatever doubt you have, you can contact us at our hospital. Thank you.